ಚಿಕ್ಕ ಇದು ಭಾಳ ಚಿಕ್ಕದಾಗಿ ಮತ್ತು ಭಾಳ ಇಂಪ್ಯಾಕ್ಟ್ಫುಲ್ ಆಗಿ ಇರೋ ಡಿಪಾರ್ಟ್ಮೆಂಟ್ ಕಾಲೇಜಿನ. ಇದು ನಮ್ಮ ನಾಗರಾಜ್ ಇದ್ದರು, ಅವರಿಗೆ ಟ್ರಾನ್ಸ್ಫರ್ ಆದಾಗ ಒಂದು ವರ್ಷದ ಹಿಂದೆ ನಮ್ಮ ಪ್ರಸನ್ನಕುಮಾರಿ ಮೇಡಮ್ ಅವರು ಬಂದಾಗ ಈ ಡಿಪಾರ್ಟ್ಮೆಂಟ್ನ ಒಂದು ಸ್ವಲ್ಪ ಇದು ಚೆನ್ನಾಗಿ ಸ್ಟೆಬಿಲೈಸ್ ಮಾಡಬೇಕು, ಇದನ್ನು ಫೋರ್ ಫ್ರಂಟಿಗೆ ತರಬೇಕು ಅಂತೇಳಿ ಅವರು ಇನಿಷಿಯೇಟ್ ಮಾಡಿದರು. ಅದು ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ. ಅವ್ರಿಗೆ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಬೇಕಾಗಿತ್ತು, ಸಹಜವಾಗಿ ಎಲ್ಲ ಡಿಪಾರ್ಟ್ಮೆಂಟು ಬೇಕಾಗಿತ್ತು. ಸೊ ಹಾಗಾಗಿ ಇದರಲ್ಲಿ ನಮ್ಮ ಹೆಗ್ಗಳಿಕೆ ಏನೂ ಇಲ್ಲ, ಏನೋ ನಾವು ಸಹಾಯ ಮಾಡಿ ಕೊಟ್ಟಿದ್ದೀವಿ ಅಂತಲ್ಲ, ಕಾಲೇಜಿನಲ್ಲಿ ಇದು ಆಗಬೇಕಾಗಿದ್ದು ಮೊದಲಿಂದ ಆಗಬೇಕಾಗಿತ್ತು. ಹಾಗಾಗಿ ಒಂದು ಸಂದರ್ಭ ಬಂತು, ಹೊಸ ಕ್ಲಾಸ್ ರೂಮ್ಸ್ ಎಲ್ಲ ಆದಾಗ ಮೇಡಮ್ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ರೂಮು ಮತ್ತು ಒಂದು ಸ್ಟಾಫ್ ರೂಮು ಅದನ್ನು ನಾವು ಕಾಲೇಜಿನ ಕಡೆಯಿಂದ ವ್ಯವಸ್ಥೆ ಮಾಡಿಕೊಟ್ವಿ. ಅದನ್ನು ಅವರು ಸರಿಯಾಗಿ ಬಳಸ್ತಾ ಇದ್ದಾರೆ ಅನ್ನುವಂಥ ಸಮಾಧಾನ ನಮ್ಮೆಲ್ಲರಿಗೂ ಕೂಡ ಇವತ್ತು ನೋಡಿದಾಗ ಇದೆ. ಈಗಾಗಲೇ ನಾಗರಾಜ್ ಅವರು ಭಾಳ ಸುದೀರ್ಘವಾಗಿ ಇವೆಲ್ಲ ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದು 2-3 ಟಿಪ್ಸ್ ಕೊಡ್ತಿದ್ದೀನಿ ಅಷ್ಟೇ. ಒಂದೇನೆಂದರೆ ಮುಂದೆ ಏನು ಅಂತ, ಈಗ ನೀವೆಲ್ಲ BA ಸೋಷಿಯಾಲಜಿ ಒಂದು ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ, ಜೊತೆಗೆ ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿನೋ, ಎಕನಾಮಿಕ್ಸು, ಟೂರಿಸಮು, ಜರ್ನಲಿಸಮು ಇನ್ನೊಂದು ಸಬ್ಜೆಕ್ಟ್ ತೊಗೊಂಡಿದ್ದೀರಾ. ಇವಾಗ ಫಸ್ಟ್ ಇಯರ್ ಸೇರಿದವರು 3 ಸಬ್ಜೆಕ್ಟು ತೊಗೊಂಡಿರ್ತಾರೆ ಅಲ್ವಾ? ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸು, ಈ ಥರ 3 ಸಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ. ವಾಟ್ ನೆಕ್ಸ್ಟ್ ಅಂದಾಗ ಮೊದಲು ನಾನು ಏನು ಹೇಳ್ತೀನಿ, ಇವತ್ತು ಗೋ ಔಟ್ ಫ್ರಮ್ ದಿಸ್ ಎನ್ವೈರನ್ಮೆಂಟ್, ಈ ವಾತಾವರಣದಿಂದ ಹೊರಗಡೆ ಹೋಗಿ ನೋಡಬೇಕು. ಹಾಗಾಗಿ 2-3 ಆಪ್ಷನ್ಸ್ ಕೊಡ್ತೀನಿ. ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅದರದ್ದೇ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ NIAS ವೆಬ್ಸೈಟ್ನಲ್ಲಿ ಮೊಬೈಲ್ನಲ್ಲಿ